ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯುಷ್ ಕಾರಪಡಮವರು ಮಾತಾಡಿದ್ದಾರೆ. ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ಪಿ ಗೋಪಿನಾಥ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗಾಗಿ ನನ್ನ ಆತ್ಮೀಯ ಮಿತ್ರರಾದಂಥ ಧನ್ಯವಾದಗಳು. ನಾನು ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಪತ್ರಿಕೋದ್ಯಮ ಅಂತಂದರೆ ನಮ್ಮ ಸಮಾಜಕ್ಕೆ ಒಂಥರ ಪ್ರಾಣವಾಯು ಇದ್ದಂಗೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅದು ನಿಜ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಸುಳ್ಳಾಗ್ತಾ ಇದೆ ಅನ್ನೋದನ್ನು ವಿದ್ಯಾರ್ಥಿಗಳು ನೀವು ಅದನ್ನು ಅವಲೋಕನ ಮಾಡಿ. ಯಾಕೆಂತಂದರೆ ಮುಂದೆ ಪತ್ರಕರ್ತರಾಗಿ ನೀವು ಈ ಫೀಲ್ಡಿಗೆ ಬರುವಂಥ ಯುವ ಪ್ರತಿಭೆಗಳು ಇವತ್ತು ನಮ್ಮ ಪತ್ರಿಕೋದ್ಯಮದಲ್ಲಿ ಏನು ಪಾಠ ಮಾಡ್ತಾರೆ, ನಮ್ಮ ಪತ್ರಿಕೆಗಳು ಏನು ಕೆಲಸ ನಡೀತದೆ, ಅದಕ್ಕೂ ಭಾಳ ವ್ಯತ್ಯಾಸ ಇದೆ. ಕಲ್ಯಾಣ ನಿಧಿ ಮಾಡಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ನಮ್ಮ ಪ್ರಭಾಕರಿಗೆ 25 ಲಕ್ಷ ಕೇಳೋದು ಮುಗಿದರಾಯ್ತು. ಏನಪ್ಪ ಎಲ್ಲ ಕೇಳಿದ್ರೆ 25 ಲಕ್ಷ 50 ಲಕ್ಷ ಬರೀಬೇಕಾಯ್ತು ಅಂತ ಹೇಳಿದ್ರು ಪ್ರಭಾಕರು. ಅದೇ ರೀತಿಯಲ್ಲಿ ಆಡಿದ ಮಾತಿನ ಪ್ರಕಾರ ಇನ್ನೇನು 2-3 ದಿವಸಗಳಲ್ಲಿ ಕಲ್ಯಾಣ ನಿಧಿ ನಮಗೆ ತಲುಪ್ತಾ ಇದೆ. ಈಗಾಗಲೇ ನಮ್ಮ 5 ಲಕ್ಷ ರೂಪಾಯಿ ನಾವು ನಮ್ಮ ಸ್ವಂತ ಸಂಪನ್ಮೂಲದಿಂದ ಸಂಗ್ರಹಿಸಿದ್ದೀವಿ. 25 + 5 30 ಲಕ್ಷ ಆಯಿತು. ಅದನ್ನ ಮುಂದಿನ ದಿವಸಗಳಲ್ಲಿ ಅದನ್ನು 1 ಕೋಟಿ ರೂಪಾಯಿಗೆ ತಲುಪಿಸುವಂತ ಗುರಿ ಕೂಡ ಇದೆ ಅನ್ನೋದು ಬಹಳ ಮುಖ್ಯ. ಇವತ್ತು ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಎಲ್ಲೆಡೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಹಂತದಲ್ಲಿ ಈ ಥರದ ಒಂದು ಕಾರ್ಯಾಗಾರ ನಡೆಯುವಂಥದ್ದು, ಅದು ಪತ್ರಕರ್ತರಿಗಾಗಿ ಪತ್ರಿಕಾ ಮಾಧ್ಯಮ ಸಂಸ್ಥೆಯಿಂದನೇ ನಡೀತಾ ಇರುವಂಥದ್ದು, ಇದು ಬಹಳ ಮುಖ್ಯ. ಹಾಗೂ ಪತ್ರಕರ್ತರಿಗೆ ಇವತ್ತು ಇಲ್ಲಿ ಬಂದು ಸೇರಿರುವಂಥ ಪತ್ರಕರ್ತರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಈ ಕಾರ್ಯಾಗಾರ ತುಂಬ ಉಪಯುಕ್ತ ಆಗ್ತದೆ. is the Union Minister of State for Labour and Employment, as well as for micro, small and medium enterprises, representing Bengaluru North in the Lok Sabha since June 2024. Her political career includes service as a member of the Karnataka Legislative Assembly. Whatever is good for human being, we are sharing that knowledge with the globe, with the world. Yoga originated in India. Yoga is good for body and mind. We share this knowledge with the globe. Ayurveda is good for health without proven side effects. We are sharing our Ayurveda and naturopathy with the world. Our ancestors taught us to have good food. They told us millets are good for health. In our state and many parts of the country, we are consuming millets, that is gluten free. And our Prime Minister took our millets to UNO, and last year we celebrated International Year of Millets.
इकडे येतो समोर आहे. ಬೆಳಗಾವಿ ರೋಟರಿ ಕ್ಲಬ್ ಸೌತ್ ಬೆಳಗಾವಿ ಅವರಿಂದ ಅದ್ಭುತ ಪ್ರದರ್ಶನ ನಡೆದಿದೆ. ಅದರಲ್ಲಿ ರಂಗೋಲಿ ಪ್ರದರ್ಶನ ಅಂತೂ ಅದ್ಭುತವಾಗಿದೆ. ರಂಗೋಲಿ ಪ್ರದರ್ಶನ, ಶಿವಾಜಿ ಮಹಾರಾಜರ ಸ್ವರಚಿತ ಇವೆಲ್ಲ ಶಸ್ತ್ರಗಳು, ಅವರು ಉಪಯೋಗಿಸಿದ ಶಸ್ತ್ರಗಳು, ಮತ್ತೆ ಅಲ್ಲಿ ಅವರು ಉಪಯೋಗಿಸತಕ್ಕಂತ ಎಲ್ಲ ಜಹಾಜುಗಳು, ಅವರ ಪ್ರತಿಕೃತಿ, ಅವರ ಲಿಖಿತ, ಇದೊಂದು ಅದ್ಭುತ ಪ್ರದರ್ಶನ. ಇದು ಬೆಳಗಾವಿಗರಿಗೆ ಸಿಕ್ಕ ಒಂದು ರಸದೌತಣ ಅಂತಾನು ಹೇಳ್ಬಹುದು. आने वाली पीढ़ी को थोड़ा इतिहास के बारे में पता चले, हमारे राजाओं के बारे में, शिवाजी महाराज उनके इतिहास के बारे में, उन्होंने कैसे हमारे धर्म के लिए, हमारे देश के लिए, हमारे लोगों के लिए जो लड़ाइयाँ लड़ी और जो हमारे प्रांत का विस्तार किया, रक्षण किया. ಯಾವ ಥರ ಹೋರಾಡಿದ್ರು, ನಮ್ಮ ದೇಶವನ್ನು ಹೇಗೆ ರಕ್ಷಿಸಬೇಕು ಅದ್ರ ಬಗ್ಗೆ ಅವರು ತುಂಬ ಎಲ್ಲ ಕಡೆ ಅಡ್ಡಾಡಿ ಬಂದ್ರಲ್ಲ, ಹೋರಾಡಿದರು. ಅವ್ರದ್ದೆಲ್ಲ ಶಸ್ತ್ರ ಪ್ರದರ್ಶನ ಎಲ್ಲ ನಾವಿಲ್ಲಿ ಎಲ್ಲ ತೋರಿಸ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಅವರ ಒಂದು ಧೈರ್ಯ, ಸಾಹಸ ನಮ್ಮ ಕನ್ನಡ ಮಂದಿಗೆ ಮತ್ತು ಮರಾಠಿ ಜನಗಳಿಗೆ, ಬಾಂಧವಗಳಿಗೆ ಎಲ್ಲರಿಗೂ ಗೊತ್ತಾಗೋದೊಂದು ದೇಶ ಇದೆ. ಮತ್ತು ಇದಕ್ಕೆ ನಮಗೆ ಅಭೂತಪೂರ್ವವಾದ ಜನ ಬೆಂಬಲ ಸಿಕ್ಕಿದೆ. साउथ की तरफ से ये इवेंट यहाँ पे आयोजित किया गया. मराठा मंदिर में ये इवेंट बेलगांव में 11 फरवरी से 14 फरवरी तक है. आज और कल आखिरी 2 दिन ये कार्यक्रम के है. इस कार्यक्रम आयोजित करने का आयोजित करने का उद्देश्य यही है कि आजकल के लड़के तो बेसिकली स्कूल के जो बच्चे हैं वो लोग थोड़ा ये कार्यक्रम भूल जा रहे हैं. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.